ಟಿ5 ನ್ಯೂಸ್ಗೆ ಸ್ವಾಗತ. ನಾನು ರಮಾಕಾಂತ್. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಆ ಚಾರ್ಜ್ ಶೀಟ್ನ ಪ್ರತಿಗಳು ಟಿ5ನ ಬಳಿಯಲ್ಲಿ ಹೆಚ್ಚು ಕಡಿಮೆ 70ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ನನ್ನ ಬಳಿಯಲ್ಲಿದೆ. ಈ ಚಾರ್ಜ್ ಶೀಟ್ ನೀವು ನೋಡ್ಕೊಳ್ಬಹುದಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 90 ದಿನಗಳ ಕಾಲ ತನಿಖೆ ನಡೆಸಿದಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದಂತಹ ಆರೋಪಗಳನ್ನು ಇದೇ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಏನೇನು ಮಾಡಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ದೋಷಾರೋಪಣಾ ಪಟ್ಟಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ದೋಷಾರೋಪಣಾ ಪಟ್ಟಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್, ಕ್ರೈಮ್ ನಂಬರ್ 250/2024. ಸಾಕಷ್ಟು ಸೆಕ್ಷನ್ಗಳಲ್ಲಿ ಬರೆಯಲಾಗಿದೆ, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅಂತ ಹೇಳಿ. ಇಲ್ಲಿ ನೋಡ್ಕೊಳ್ಳಿ ನೀವು, ಇಷ್ಟೊಂದು ಸೆಕ್ಷನ್ಸ್ ಇದೆ. ಇಲ್ಲಿ 355 ಇದೆ, 384, 143, 147, 148, 149, 34 IPC, 120 ಆವರಣ ಬಿ, ಕ್ರಿಮಿನಲ್ ಕಾನ್ಸ್ಪಿರಸಿ, ಒಳಸಂಚು, ಅಪರಾಧಿಕ ಸಂಚು, ಎಲ್ಲವೂ ಕೂಡ ಈ ಒಂದು ದೋಷಾರೋಪಣಾ ಪಟ್ಟಿಯಲ್ಲಿದೆ. ಹಾಗಾದ್ರೆ ಈ ಪಟ್ಟಿಯಲ್ಲಿ ಏನು ಹೇಳ್ತಾ ಹೋಗುತ್ತೆ ಒಂದೊಂದಾಗಿ ನಾನು ಬಿಡಿಸಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿ5 ಕನ್ನಡಕ್ಕೆ ಪ್ರಕರಣದ ಚಾರ್ಜ್ ಶೀಟ್ ಪ್ರತಿ ಲಭ್ಯವಾಗಿದೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಇಲ್ಲಿ ಬಯಲಾಗುತ್ತೆ. ಒಂದು ಕಡೆ ದರ್ಶನ್ ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆ, ಎಲ್ಲರೂ ಕೇಳ್ಕೊಳ್ಳೋದಿಲ್ಲ ಅಂದ್ರೆ ಅಲ್ಟಿಮೇಟ್ ಆಗಿ ಅವ್ರೇನು ಹೇಳಿದ್ರು ಅಂತ ಹೇಳಿ ಏನಾಗುತ್ತೆ, ಮೋಸ್ಟ್ ಆಫ್ ದಿ ಟೈಮ್ ಏನೋ ಪೊಲೀಸರ ಬಲವಂತಕ್ಕೆ ಅವರ ಟಾರ್ಚರ್ ತಡೆದುಕೊಳ್ಳಲಾಗದೆ ಹೇಳಿಕೆ ಕೊಟ್ಟರು ಅಂತ ಇರುತ್ತೆ. ಆದರೆ ಇದರಲ್ಲಿ ಅನೇಕ ಆರೋಪಿಗಳ ಹೇಳಿಕೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿಯೇ ಒಂದು ಹೇಳಿಕೆ ಬಂದುಬಿಡುತ್ತೆ ಅಲ್ಲಿ. ಯಾಕಂತ ಹೇಳಿದ್ರೆ ಟಾರ್ಚರ್ ಕೊಟ್ಟರು ನಾವು ಹೇಳಿದ್ವಿ ಅಂತ ಆಗಿ ಬರಲ್ಲ. ಪೊಲೀಸರು ಸ್ಟೇಷನ್ ಒಳಗಡೆ ಬರ್ಸ್ಕೊಂಡಿದ್ರೆ ಟಾರ್ಚರ್ ಕೊಟ್ಟರು ಹೇಳ್ಬಿಟ್ವಿ ಸ್ವಾಮಿ ಅಂತ ಹೇಳಬಹುದು. ನ್ಯಾಯಾಧೀಶರ ಸಮ್ಮುಖದಲ್ಲಿ ಆ ಥರ ಉಲ್ಟಾ ಹೊಡೆಯೋಕ್ಕಾಗಲ್ಲ. ಸೊ ಇಲ್ಲೇನಾಗಿದೆ, ದರ್ಶನ್ ಮತ್ತು ಪವಿತ್ರ ಗೌಡ ತಮ್ಮ ಸ್ವಇಚ್ಛಾ ಹೇಳಿಕೆಯನ್ನು ಏನಂತ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಚಿಂಚು ಮಾಹಿತಿಯನ್ನ ಟಿ5 ಕನ್ನಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗುತ್ತೆ. ಪವಿತ್ರ ಜೊತೆಗಿನ ಸಂಬಂಧವನ್ನ ಮೊಟ್ಟ ಮೊದಲ ಬಾರಿಗೆ ದರ್ಶನ್ ಒಪ್ಕೊಂಡಿರೋದಿಲ್ಲಿ. ಪವಿತ್ರ ಗೌಡಗೂ ನನಗೂ ಏನಾಗಬೇಕು ಅಂತ ಇತ್ತಲ್ಲ, ಈ ಒಂದು ವಿಚಾರದಲ್ಲಿ ದರ್ಶನ್ ಒಪ್ಕೊಂಡಿರೋದಿಲ್ಲಿ. ನೋಡಿ ಸ್ವಾಮಿ, ನನಗೂ ಪವಿತ್ರ ಗೌಡಗೂ ಅಂದರೆ ದರ್ಶನ್ ಹೇಳಿರ್ತಕ್ಕಂಥ ವರ್ಷನ್ ಇದು. ದರ್ಶನ್ ಪವಿತ್ರ ಜೊತೆಗಿನ ಸಂಬಂಧವನ್ನ ದರ್ಶನ್ ಇಲ್ಲಿ ಅಡ್ಮಿಟ್ ಮಾಡಿರೋದು. 10 ವರ್ಷಗಳಿಂದ ಪವಿತ್ರ ಗೌಡ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ನಾನಿದ್ದೀನಿ. ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಪತ್ನಿ. ಇಲ್ಲಿ ಪವಿತ್ರ ಗೌಡ ಅಂತ ಬಂದಾಗ ನಾನು ಪವಿತ್ರ ಗೌಡ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಒಂದು ಲಿವಿಂಗ್ ರಿಲೇಶನ್ಶಿಪ್ ಅನ್ನುವ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದೀನಿ ನಾನು. ನನಗೂ ಮತ್ತು ವಿಜಯಲಕ್ಷ್ಮಿ ಅವರಿಗೂ ಮದುವೆಯಾಗಿ 22 ವರ್ಷಗಳಾಯಿತು. ದುಬೈನಲ್ಲಿ ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಅಲ್ಲಿ ಹೋಗಿ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ದುಬೈಗೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಅಲ್ಲಿ ಮೇ 19ಕ್ಕೆ ವಿಜಯಲಕ್ಷ್ಮಿ ಜೊತೆಗೆ ದುಬೈಗೆ ನಾನು ಹೋಗಿದ್ದೆ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಪವಿತ್ರ ಗೌಡ ಮನೆ ಇದೆ. ಸೌಂದರ್ಯ ಜಗದೀಶ್ರಿಂದ 1.75 ಕೋಟಿ ಹಣ ಪಡೆದಿದ್ದೆ. ಇದರಲ್ಲೇ RR ನಗರದಲ್ಲಿ ನಾನು ಪವಿತ್ರಾಗೆ ಮನೆ ಮಾಡಿ ಕೊಟ್ಟೆ. ನಾನು ಸಾಲ ಮಾಡಿದ್ದು ಸೌಂದರ್ಯ ಜಗದೀಶ್ ಹತ್ರ. ಎಷ್ಟು ಅಂದರೆ 1.25 ಕೋಟಿ, 1.75 ಕೋಟಿ. ಸೊ ಇಷ್ಟು ಹಣ ಸಾಲ ಮಾಡಿ ನಾನು ಏನು ಮಾಡಿದೆ ಅಂದರೆ ಪವಿತ್ರ ಗೌಡಗೆ ಮನೆ ಮಾಡಿಕೊಟ್ಟೆ ಅಂತ ಹೇಳಿ ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಇದು ಒಂದು ಭಾಗ. ಅಂದರೆ ಈಗ ಇಲ್ಲಿ ಎಸ್ಟಾಬ್ಲಿಷ್ ಆಗಿದ್ದೇನು ಅಂತ ಹೇಳಿದ್ರೆ, ಹೂ ಈಸ್ ಪವಿತ್ರ ಗೌಡ, ಹೂ ಈಸ್ ದರ್ಶನ್ ಅಂತ ಹೇಳಿ. ಕಾರಣ ವಿಜಯಲಕ್ಷ್ಮಿ ಅವರು ದರ್ಶನ್ರ ಧರ್ಮಪತ್ನಿ. ಇವತ್ತಿಗೂ ಫೈಟ್ ಮಾಡ್ತಾ ಇರೋದು, ಓಡಾಡ್ತಾ ಇರೋದು, ಊಟ ಹೊತ್ಕೊಂಡು ಬರ್ತಾ ಇರೋದು, ಬಟ್ಟೆ ತಂದು ಕೊಡ್ತಾ ಇರೋದು, ಹಣ್ಣು ಹಂಪಲು ತಂದು ಕೊಡ್ತಾ ಇರೋದು, ಕೋರ್ಟ್ಗಳಿಗೆ ಎಡತಾಕ್ತಾ ಇರೋದು, ನ್ಯಾಯಾಲಯಗಳ ಮುಂದೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರೋದು ಈ ಕಡೆ ವಿಜಯಲಕ್ಷ್ಮಿಗೆ. ವಕೀಲರ ಬಳಿಯಲ್ಲೂ ಕೂಡ ಹೋಗ್ತಿರೋದು ಹೌದು. ಇಲ್ಲಿ ಪವಿತ್ರ ಗೌಡಗೂ ದರ್ಶನ್ಗೂ ಏನಪ್ಪ ಅಂತ ಹೇಳಿದ್ರೆ, ದರ್ಶನ್ ಸ್ವಇಚ್ಛಾ ಹೇಳಿಕೆ ಏನು ಅಂತ ಹೇಳಿದ್ರೆ, ನನಗೂ ಪವಿತ್ರ ಗೌಡಗೂ ರಿಲೇಶನ್ಶಿಪ್ ಇದೆ, ನಾವು ಲಿವಿಂಗ್ ಟುಗೆದರಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದನಪ್ಪ ದರ್ಶನ್ ಅಂತ ಕೇಳಿದ್ರೆ 10 ವರ್ಷಗಳಿಂದ ಇದ್ದೀವಿ ಅಂತ ಹೇಳಿರೋದು. ಜೊತೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನಾವು ಅವಾಗ ಏನು ಮಾಡಿದ್ವಿ, ನಾವು ದುಬೈಗೆ ಹೋಗಿದ್ವಿ. ಯಾವತ್ತು ಹೋಗಿದ್ದು, ಮೇ 19ಕ್ಕೆ. ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ನಾವು ದುಬೈನಲ್ಲಿ. ಮದುವೆಯಾಗಿ 22 ವರ್ಷ ಆಯ್ತು ಸ್ವಾಮಿ ನಮ್ಮದು. ಮೇ 19ಕ್ಕೆ ವಿಜಯಲಕ್ಷ್ಮಿ ಜೊತೆಗೆ ದುಬೈಗೆ ಹೋಗಿದ್ದೆ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಪವಿತ್ರ ಗೌಡ ಮನೆ ಇದೆ ಇಲ್ಲಿ RR ನಗರದಲ್ಲಿ ಅಂತ ಬಂದಾಗ, ಸೌಂದರ್ಯ ಜಗದೀಶ್ ಅವರಿಂದ 1.25 ಕೋಟಿ ಸಾಲ ಮಾಡಿದೆ. ಸಾಲ ಮಾಡ್ಕೊಂಡು ನಾನೇನು ಮಾಡಿದೆ ಅಂದರೆ RR ನಗರದಲ್ಲಿ ಪವಿತ್ರಾಗೆ ಮನೆ ಮಾಡಿ ಕೊಟ್ಟಿದ್ದೆ ಅಂತ ದರ್ಶನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಇದೊಂದು ಭಾಗ. ಇನ್ನೊಂದು ಕಡೆ ದರ್ಶನ್ ಸ್ಪಾಟಲ್ಲಿ ಇರಲೇ ಇಲ್ವಾ, RR ನಗರ ಅಥವಾ ಪಟ್ಟಣಗೆರೆ ಶೆಡ್ ಏನಿತ್ತಲ್ಲ, ಈ ಶೆಡ್ಡಲ್ಲಿ ದರ್ಶನ್ ಹೋಗಿರ್ಲಿಲ್ವಾ, ಹೊಡೆದಿಲ್ವಾ ದರ್ಶನ್ ರೇಣುಕಾಸ್ವಾಮಿಗೆ ಅಂತ ಕೇಳಿದಾಗ, ಚಾರ್ಜ್ ಶೀಟ್ ಅಲ್ಲಿರೋದು ಮಾತ್ರ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಈಗ ನಾವು ಬರ್ತಾ ಇರೋದು ರೇಣುಕಾಸ್ವಾಮಿ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ದರ್ಶನ್ ಎಸ್ಟಾಬ್ಲಿಷ್ ಆಗಿರೋದು ಹೇಗೆ,
ರೋಲ್ ಆಫ್ ದರ್ಶನ್ ಏನು, ದರ್ಶನ್ ಪಾತ್ರ ಏನು ಇಡೀ ರೇಣುಕಾಸ್ವಾಮಿ ಹಲ್ಲೆ ಪ್ರಕರಣಕ್ಕೆ ಅಥವಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ ಬರ್ತಾ ಇರೋದೇನು ಅಂತ ಹೇಳಿದ್ರೆ, ದರ್ಶನ್ ಎಸ್ ಸ್ವಾಮಿ ನಾನು ಇದ್ದಿದ್ದು ನಿಜ, ಅಲ್ಲಿ ಮರದ ಕೊಂಬೆ ತಗೊಂಡು ನಾನು ಹೊಡೆದಿದ್ದೀನಿ. ಯಾರಿಗೆ? ರೇಣುಕಾಸ್ವಾಮಿಗೆ. ಹೌದು, ನಾನು ಮರದ ಕೊಂಬೆಯೊಂದರಿಂದ ದರ್ಶನ್ಗೆ ನಾನು ಹೊಡೆದಿರೋದು ನಿಜ, ಹೊಡೆದಿದ್ದೀನಿ ಅಂಥೇಳಿ ಸ್ವಇಚ್ಛಾ ಹೇಳಿಕೆ ಕೊಟ್ಟಿರೋದು ದರ್ಶನ್ನು. ನಾನು ಶೆಡ್ಗೆ ಹೋಗ್ಲಿಕ್ಕಿಂತ ಮೊದಲೇ ಹೊಡೆದಿದ್ದಾಗಿ ಕಾಣಿಸ್ತಾ ಇತ್ತು ಸ್ವಾಮಿ, ನಾನು ಹೊಡೆದಿದ್ದು ನಿಜ, ಮರದ ಕೊಂಬೆ ತಗೊಂಡೆ, ಸಿಟ್ಟು ಬಂತು, ಹೊಡೆದೆ ನಾನು. ಆದರೆ ಶೆಡ್ಗೆ ಹೋಗೋಕ್ಕೆ ಮುಂಚೆನೇ ರೇಣುಕಾಸ್ವಾಮಿಗೆ ಹೊಡೆದಂತೆ ಕಾಣಿಸ್ತಾ ಇತ್ತು. ಇವರು ಹುಡುಗರು ಹೊಡೆದಿರಬಹುದು. ಶೆಡ್ಗೆ ಹೋಗ್ಬಿಟ್ಟು ನಾನು ರೇಣುಕಾಸ್ವಾಮಿನ ಕೇಳಿದೆ, ನೀನೇನಾ ಫೋಟೋ ಕಳಿಸಿದ್ದು ಅಂತ ಕೇಳಿದೆ. ನಾನು ನೀನೇನಾ ಫೋಟೋ ಕಳಿಸಿದ್ದು, ಪವಿತ್ರ ಗೌಡಗೆ ಫೋಟೋ ಕಳಿಸಿದ್ದು ನೀನೇನಾ ಅಂತ ನಾನು ಕೇಳಿದೆ. ಅದಕ್ಕೆ ರೇಣುಕಾಸ್ವಾಮಿ ಹೌದು ನಾನೇ ಕಳಿಸಿದ್ದು ಅಂತ ಒಪ್ಕೊಂಡ. ಅದಕ್ಕೆ ಇದೆಲ್ಲ ನಿನಗೆ ಬೇಕಿತ್ತಾ, ನಿನಗಿದೆಲ್ಲ ಬೇಕಿತ್ತೇನೋ ಲೈ ಅಂಥೇಳಿ ನಾನು ಹಲ್ಲೆ ಮಾಡಿದೆ. ನಾನು ಹೋಗಬೇಕಾದ್ರೆ ವಿನಯ್, ಪ್ರದೋಷ್, ಪವಿತ್ರಳನ್ನು ಕೂಡ ಕರ್ಕೊಂಡು ಹೋದೆ. ಇಲ್ಲಿವರೆಗೂ ಅವ್ರು ಹಂಗೆ ಮಾಡಿರಲ್ಲ, ಇವ್ರು ಹಿಂಗೆ ಮಾಡಿರಲ್ಲ, ಇದು ಆ ಥರ ಆಗಿಲ್ಲ, ಈ ಥರ ಆಗಿಲ್ಲ, ಸಾಕಷ್ಟು ಊಹಾಪೋಹಗಳಿತ್ತು. ನಾವೀಗ ಹೇಳ್ತಿರೋದು ಚಾರ್ಜ್ ಶೀಟ್ ನೋಡಿ, ಎಷ್ಟೊಂದು ಪುಟಗಳ ಚಾರ್ಜ್ ಶೀಟ್ ನಮ್ಮ ಬಳಿ ಲಭ್ಯ ಇದೆ. ಇಲ್ಲಿ ಈ ಚಾರ್ಜ್ ಶೀಟ್ನಲ್ಲಿ ಒಂದು, ಪವಿತ್ರ ಗೌಡ ದರ್ಶನ್ ಸಂಬಂಧ ಏನು, ಪವಿತ್ರ ಗೌಡಳಿಗೆ ದರ್ಶನ್ ಏನಾಗಬೇಕು, ದರ್ಶನ್ಗೆ ಪವಿತ್ರ ಗೌಡ ಏನಾಗಬೇಕು, ಈ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡಿ ಆಯಿತು ಒಂದು ಹೇಳಿಕೆ ಪ್ರಕಾರವಾಗಿ. ನೆಕ್ಸ್ಟ್ ಅಂತ ಬಂದಾಗ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನು ಅಂತ ಬಂದಾಗ, ದರ್ಶನ್ ಕೊಟ್ಟಿರತಕ್ಕಂಥ ಸ್ವಇಚ್ಛಾ ಹೇಳಿಕೆ, ನಾನು ಮರದ ಕೊಂಬೆ ತಗೊಂಡು ನಾನು ರೇಣುಕಾಸ್ವಾಮಿಗೆ ಹೊಡೆದೆ, ನಾನು ಹೊಡೆಯೋಕ್ಕೆ ಮುಂಚೆನೇ ಅವನು ಸ್ವಲ್ಪ ಏಟುಗಳು ಬಿದ್ದಂತೆ ಕಾಣಿಸ್ತಾ ಇತ್ತು. ಇದು ಎರಡನೇ ಭಾಗ. ಮೂರನೇ ಭಾಗ ಏನು ಅಂತ ಹೇಳಿದ್ರೆ, ನಾನು ಕೂಡ ಈ ಫೋಟೋ ಕಳಿಸಿದ್ದು ನೀನೇನಾ ಕೇಳಿದೆ, ಅವನು ಒಪ್ಕೊಂಡ ನಾನು ಅಂತ, ನಿನಗಿದೆಲ್ಲ ಬೇಕಿತ್ತ ಅಂತ ನಾನು ಚೆನ್ನಾಗಿ ಹೊಡೆದೆ ಅವನಿಗೆ. ಜೊತೆಗೆ ನಾನು ಹೋಗಬೇಕಾದ್ರೆ ವಿನಯ್ ಇದ್ದ, ಅವತ್ತು ಪ್ರದೋಷನೂ ಇದ್ದ, ಪವಿತ್ರ ಕೂಡ ಇದ್ದರು, ನಾನು ಕರ್ಕೊಂಡು ಹೋಗಿದ್ದೀನಿ. ನಾನು ಹೋಗಬೇಕಾದ್ರೆ ರೇಣುಕಾಸ್ವಾಮಿ ತುಂಬ ಆಯಾಸಗೊಂಡವನಂತೆ ಕಾಣಿಸ್ತಾ ಇದ್ದ. ಶರ್ಟು ಮತ್ತು ಬ್ಲೂ ಜೀನ್ಸ್ ಪ್ಯಾಂಟನ್ನು ಅವನು ಹಾಕ್ಕೊಂಡಿದ್ದ. ನಿನ್ನ ಸಂಬಳ ಎಷ್ಟೋ ಅಂತ ಕೇಳಿದೆ ನಾನು. 20,000 ರೂಪಾಯಿ ಅಂತ ರೇಣುಕಾಸ್ವಾಮಿ ಹೇಳ್ದ. ಮಗನೇ, ಪವಿತ್ರಾಳನ್ನು 20,000ದಲ್ಲಿ ನೋಡ್ಕೊಳ್ಳೋದಕ್ಕೆ ಆಗುತ್ತಾ ಅಂತ ನಾನು ಕೇಳಿದ್ದೆ. ಕುತ್ತಿಗೆ ಮತ್ತು ಎದೆ ಭಾಗಕ್ಕೆ ಶೂ ಹಾಕ್ಕೊಂಡಿದ್ದಂಥ ಕಾಲಿಂದ ಒದ್ದೆ, ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದೆಯಾ, ಮಾಡಿದ ಸರಿನಾ ಅಂತ ಹೇಳಿ ನಾನು ಕೇಳಿದೆ. ಕೈಯಿಂದ ತಲೆಗೆ ಮತ್ತೆ ಕಾಲಿಗೆ ನಾನು ಮತ್ತೆ ಹೊಡೆದೆ. ಕಾರಲ್ಲಿ ಕೂತ್ಕೊಂಡಿದ್ದಂಥ ಪವಿತ್ರಾಳನ್ನು ಶೆಡ್ಡಿಗೆ ನಾನು ಅವಾಗ ಕರ್ಕೊಂಡು ಬಂದೆ. ಅವಳು ಅಲ್ಲಿವರೆಗೂ ಕಾರಲ್ಲೇ ಕೂತಿದ್ಲು. ಬಾಯಲ್ಲಿ ಅಂತ ನಾನೇನು ಮಾಡಿದೆ, ಕಾರಲ್ಲಿ ಇದ್ದಾಳಂಥ ಪವಿತ್ರ ಗೌಡಳನ್ನು ಶೆಡ್ಡಿಗೆ ಕರ್ಕೊಂಡು ಬಂದೆ ನಾನು. ನೋಡು, ನೀನು ಮೆಸೇಜ್ ಮಾಡಿದ್ದು ಇವಳಿಗೆ ಏನೋ, ಇವಳಿಗೆನಾ ಮೆಸೇಜ್ ಮಾಡಿದ್ದು ನೀನು? ನೋಡಿ, ಇಲ್ಲಿ ಅಲ್ಲಿಗೆ ದರ್ಶನ್ನು ಶೂ ಕಾಲಿಂದ ಬದ್ದಿದ್ದು ಏನಾಗಿತ್ತು, ಇಲ್ಲಿಯವರೆಗೂ ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಬೇಸ್ಡ್ ಆನ್ ಅವರ್ ಸೋರ್ಸ್, ನಮ್ಮ ಮೂಲಗಳಿಂದ ನಾವು ಮಾಹಿತಿ ಪಡ್ಕೊಂಡು ಮಾತಾಡ್ತಾ ಇದ್ದಾಗ, ಏನ್ರಿ ನೋಡ್ದಂಗೆ ಹೇಳ್ತೀರಾ ನೀವು, ನೀವು ಅಲ್ಲಿ ಪಕ್ಕದಲ್ಲಿ ನಿಂತಿದ್ರಾ, ಶೆಡ್ ಹತ್ರ ನೀವು ಹೋಗಿದ್ರಾ, ಆಗ ಯಾರಿದೆಲ್ಲ ಹೇಳಿಬಿಟ್ರು ನಿಮಗೆ, ಅವ್ನು ಎಂಥ ಫೋಟೋ ಕಳಿಸಿದನು ಗೊತ್ತಾ? ಬೇಕ್ರಿ, ಅವ್ನು ಫೋಟೋ ಕಳಿಸೋದು ನಾವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಫೋಟೋ ಕಳಿಸಿದ್ದಕ್ಕೆ ಕೊಲೆ ಮಾಡೋ ಸಮಜಾಯಿಷಿ ಆಗುತ್ತೆ ಅಂತ ನಮ್ಮ ಪಾಯಿಂಟ್ ಇತ್ತು. ಓಕೆನಾ? ಕಾನೂನು ಒಪ್ಪಲ್ಲ ಅದನ್ನು, ಅದೊಂದು ಭಾಗ. ಈಗ ನೋಡಿ, ಬೇಕಾದ್ರೆ ನೀವು ಹಿಂದೆನೇ ನಿಮಗೆ ಸೋಷಿಯಲ್ ಮೀಡಿಯಲ್ಲಿ ಇವತ್ತು ಹೋದರೂ ಕೂಡ ನಮ್ಮ ಹಿಂದಿನ ನ್ಯೂಸ್ ಕ್ಲಿಪ್ಗಳು ಸಿಗ್ತವೆ ನಿಮಗೆ. ನೀವು ಹಿಂದಕ್ಕೆ ಹೋಗಿ ನೋಡಿದ್ರು ಕೂಡ ಆ ದಿನದಂದು ನಡೆದಂಥ ಘಟನೆಗಳ ಬಗ್ಗೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಆದಂಥ ಘಟನೆಗಳ ಬಗ್ಗೆ ನಾವೇನು ಮಾತಾಡಿದ್ದೀವೋ ನಮ್ಮ ಸ್ಟ್ರಾಂಗ್ ಸೋರ್ಸಿಂದನೇ ನಾವು ಮಾತಾಡಿರೋದು, ನಮ್ಮ ಸ್ಟ್ರಾಂಗ್ ಸೋರ್ಸ್ನ ಮೂಲಕವೇ ನಾವು ಮಾತಾಡಿದ್ದೀವಿ. ಅದೇ ಚಾರ್ಜ್ ಶೀಟಲ್ಲಿ ಬಂದಿರೋದು. ಅದು ಬಿಟ್ಬಿಟ್ಟು ಇನ್ನೇನೋ ಹೊಸದಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವೇನ್ರಿ? ಚಾರ್ಜ್ ಶೀಟಲ್ಲಿ ಹೇಗ್ರಿ ಬರುತ್ತೆ ಹೊಸದಾಗಿ? ಏನು ನಡೆದಿದೆಯೋ ಅತ್ತಾನೆ ಆಚೆ ಬರೋಕ್ಕೆ ಸಾಧ್ಯ? ಸೇಯಿಂಗ್ ಇಸ್ ಬಿಲೀವಿಂಗ್. ಅವತ್ತು ನಡೆದಿದ್ದರ ಬಗ್ಗೆ ಇದ್ದಂಥ ಮಾಹಿತಿ ನಾವು ಮಾತಾಡಿದ್ದೀವಿ. ಪವಿತ್ರ ಗೌಡ ಕಾರಲ್ಲಿ ಕೂತಿದ್ದು, ಶೆಡ್ ಕರ್ಕೊಂಡು ಬಂದಿದ್ದು ದರ್ಶನ್. ನೀನು ಮೆಸೇಜ್ ಮಾಡಿದ್ದು ಇವಳಿಗೇನ ಅಂತ ಕೇಳಿದೆ. ಚಪ್ಪಲಿ ತೆಗೆದುಕೊಂಡು ಹೊಡಿ ಅಂತ ಪವಿತ್ರ ಹೇಳಿದವನೇ ನಾನು. ಆಗ ಪವಿತ್ರ ಗೌಡ ಚಪ್ಪಲಿ ತೆಗೆದುಕೊಂಡು ರೇಣುಕಾಸ್ವಾಮಿಗೆ ಹೊಡೆದಳು. ಆಗ ಆತ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾದ್ರೆ ಆಕೆ ಹೆದರ್ಕೊಂಡು ಹಿಂದಕ್ಕೆ ಹೋಗ್ಬಿಟ್ಲವಳು. ನಂದೀಶ್ ಆತನನ್ನು ಜೋರಾಗಿ ನೆಲಕ್ಕೆ ಎತ್ತಿ ಕುಕ್ಕದ. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ಈ ರೇಣುಕಾಸ್ವಾಮಿ ಅನ್ನೋದು ಒಂಥರ ಒಂದು ಗುಬ್ಬಚ್ಚಿ ದೇಹ, ಒಂದು ತುಂಬ ಏನು ವೆಲ್ ಬಿಲ್ಟ್ ಬಾಡಿ ಅಲ್ಲ. ಒಂದು 50 kg ಆಸುಪಾಸಗೆ ಅವನು ಇರಬಹುದು ಅಂತ ಅಂದುಕೊಳ್ಳೋಣ. ಈ ನಂದೀಶ್ ಅವನು ಏನು ಮಾಡ್ತಾನೆ, ಅವನನ್ನು ಜೋರಾಗಿ ಎತ್ತಿ ನೆಲಕ್ಕೆ ಕುಕ್ತಾನೆ. ಯಾವುದೋ ಒಂದು ಸಣ್ಣ ಸಣ್ಣ ಪ್ರಾಣಿಗಳನ್ನ ಕುಕ್ಬಿಡೋದು ಯಾರಾದರೂ ಆ ಲೆಕ್ಕದಲ್ಲಿ ಕುಕ್ಬಿಡ್ತಾನೆ ಇವನು. ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ ಸಹ ಇವನ ಮೇಲೆ ಹಲ್ಲೆ ಮಾಡ್ದ ಅವತ್ತಿಗೆ. ಪ್ರತಿಯೊಂದು ನಾವೇನು ಹೇಳ್ತಾ ಇದ್ದೀವಿ ನೋಡಿ, ಇದು ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿರುವ ದರ್ಶನ್ ಸ್ವಇಚ್ಛಾ ಹೇಳಿಕೆಗಳಿವೆಲ್ಲವೂ ಕೂಡ. ಇದನ್ನು ತೋರಿಸಿದ್ರೆ ನಿಮ್ಗೆ ಸ್ವಲ್ಪ ಸಣ್ಣ ಅಕ್ಷರಗಳು ನಿಮ್ಗೆ ಅದು ಕಾಣಲಿಕ್ಕಿಲ್ಲ ಅಂತ ಹೇಳಿ ನಮ್ಮ ಗ್ರಾಫಿಕ್ಸ್ ರೂಪದಲ್ಲಿ ಬರ್ತಾ ಇದೆ. ಚಾರ್ಜ್ ಶೀಟ್ ಪ್ರತಿ ಕೂಡ ನಮ್ಮ ಬಳಿಯಲ್ಲಿದೆ. ಇದೇನು ನಾವು ಬೇರೆ ಏನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಚಾರ್ಜ್ ಶೀಟ್ ಇಟ್ಕೊಂಡೆ ನಾನು ಇಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾರ್ಯಾರ ಕಥೆಗಳು ಏನೇನಾಗಿತ್ತು ಇವೆಲ್ಲ ಏನಂತ ಹೇಳಿದ್ರೆ, ಅಂದರು ಇದೆಲ್ಲ ಫೋನ್ ಕಾಲ್ಗಳು.
ಎಷ್ಟೊಂದು ಇಲ್ಲೊಂದು ಮಾರ್ಕ್ಗಳು ಕಾಣಿಸ್ತಾ ಇದ್ದಾರೆ ನಿಮಗೆ. ಯಾರು ಅವತ್ತು ಯಾರೊಂದಿಗೆ ಕಮ್ಯುನಿಕೇಷನಲ್ಲಿ ಇದ್ದರು, ವಾಟ್ಸಪ್ ಕಾಲ್ ಯಾರು ಮಾಡಿದ್ರು, ಯಾರೊಂದಿಗೆ ಯಾರು ಸಂಪರ್ಕದಲ್ಲಿದ್ದರು, ಯಾರಿಂದ ಏನೇನು ಆದೇಶಗಳು ಬಂತು, ಯಾರ್ಯಾರು ಯಾವ್ಯಾವ ಆದೇಶಗಳನ್ನು ಫಾಲೋ ಮಾಡಿದ್ರು, ಪ್ರತಿಯೊಂದು ಈ ಒಂದು ವರದಿಯಲ್ಲಿ ಈ ಒಂದು ವಿವರದಲ್ಲಿ ಎಲ್ಲವೂ ಕೂಡ ಇರ್ತವೆ. ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನೀಗ. ಕಾರ್ ಡ್ರೈವರ್ ಆಗಿ ಏನು ಮಾಡ್ತಾನೆ, ಲಕ್ಷ್ಮಣ್ ಕೂಡ ಇವನಿಗೆ ಹಲ್ಲೆ ಮಾಡ್ತಾನೆ. ಏನದೊಂಥರ ನಮ್ಮ ಕಡೆ ಈ ಸಿಕ್ಕದವ್ರಿಗೆ ಸೀರುಂಡೆ ಅಂತಾರೆ. ಯಾರ್ಯಾರಿಗೆ ಸಿಗ್ತಾನೋ ಅವನು ಒಬ್ಬ ಅಲ್ಲಿದ್ದಾನೆ, 11 ಜನ 12 ಜನ ರೌಂಡ್ ಅಪ್ ಆದರೂ ಅವನಿಗೆ ಯಾರು ಬೇಕಾದ್ರೂ ಹೊಡಿಬೋದು. ಡ್ರೈವರು ಹೊಡಿಬಹುದು, ಪ್ರದೋಷ ಬರಬಹುದು, ಇನ್ಯಾರೋ ಬರಬಹುದು, ಗುಂಪು ರೀ. ಯಾರು ಹೊಡೆದ್ರು ಯಾರು ಬಿಟ್ಟರು ನಮಗೆ ಗೊತ್ತಿಲ್ಲ. ಲಕ್ಷ್ಮಣ್ ಸಹ ಹೊಡೆದ ಅಂತ ದರ್ಶನ್ ಹೇಳಿರೋ ಸ್ಟೇಟ್ಮೆಂಟ್ ಇದು. ಆನಂತರ ಇವನು ಯಾರ್ಯಾರಿಗೆ ಮೆಸೇಜ್ ಮಾಡಿದೆ ಅಂತ ಕೇಳ್ದ, ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದೆ ನೀನು ಅಂತ. ಆಗ ಪವನ್ನು ರೇಣುಕಾಸ್ವಾಮಿ ಮೊಬೈಲ್ ತೆಗಿತಾನ, ಅವನು ಎಲ್ಲ ಮೆಸೇಜು ಓದ್ತಾನು. ನೀನು ಯಾರ್ಯಾರಿಗೆ ಮೆಸೇಜ್ ಮಾಡಿದ್ಯಾ, ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದೆ ನೀನು ಅಂತ ಕೇಳ್ತಾನಂತೆ ದರ್ಶನ್. ಆಗ ಕೇಳಿದಾಗ ಒಬ್ಬ ಹೋಗ್ಬಿಟ್ಟು ಏನು ಮಾಡ್ತಾನೆ, ಪವನ್ ಅನ್ನೋನು ರೇಣುಕಾಸ್ವಾಮಿ ಮೊಬೈಲ್ ತೊಗೋತಾನವನು. ತೆಗಿ ನಿನ್ನ ಮೊಬೈಲ್ ಅಂತ ಹೇಳಿ ಮೊಬೈಲ್ ತೆಗೆದಾಗ ಮೆಸೇಜನ್ನು ಓದ್ತಾನೆ. ಎಲ್ಲ ನಟಿಯರಿಗೂ ಮಾಡಿದಂಥ ಮೆಸೇಜ್ಗಳನ್ನು ಪವನ್ ಓದ್ತಾನಲ್ಲಿ. ರೇಣುಕಾಸ್ವಾಮಿ ಅನೇಕ ನಟಿಯರಿಗೆ, ಬರೀ ಪವಿತ್ರ ಗೌಡಾಗಲ್ಲ, ಅನೇಕ ನಟಿಯರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ. ಮೊಬೈಲ್ನಲ್ಲಿದ್ದಂಥ ಫೋಟೋಗಳನ್ನು ಎಲ್ರಿಗೂ ಕೂಡ ತೋರಿಸಿದ್ದ ಅವನು. ಆಗ ಈತ ಚಾಳಿ ಬಿದ್ದವನನ್ನು, ಈ ಥರ ಚಾಳಿಗೆ ಬಿದ್ದುಬಿಟ್ಟಿದ್ದಾನಲ್ಲ, ತುಂಬ ಕೆಟ್ಟ ಮೆಸೇಜ್ ಮಾಡಿದ್ದಾನೆ ಅಂತ ಲಕ್ಷ್ಮಣ್ ಹೇಳ್ತಾನೆ. ಹೆಣ್ಣು ಮಕ್ಕಳ ಬಗ್ಗೆ ಈತನಿಗೆ ಗೌರವನೇ ಇಲ್ಲ ಅಂತ ಹೇಳಿ ಲಕ್ಷ್ಮಣ್ ಹೇಳ್ತಾನೆ ಅವಾಗ. ಆಗ ರೇಣುಕಾಸ್ವಾಮಿಗೆ 2 ಬಾರಿ ಒದ್ದೆ ನಾನು. ನೋಡಿ, ನಾವು ಹೇಳಿದ್ವಿ ಅವತ್ತು ಕೂಡ, ದರ್ಶನ್ ರೇಣುಕಾಸ್ವಾಮಿಗೆ ಒದ್ದಿದ್ದು ನಿಜ. ಅವತ್ತು ಹೇಳಿದ್ವಿ ನಾವು, ಚಾರ್ಜ್ ಶೀಟ್ ಅದೇ ರಿಫ್ಲೆಕ್ಟ್ ಆಗಿರೋದು. ಇನ್ನೇನು ಬೇರೆ ಬರೋಕ್ಕಾಗಲ್ಲ ರೀ, ನಮ್ಮ ಸೋರ್ಸ್ಗಳು ನಾವು ಕೊಟ್ಟಂಥ ಮಾಹಿತಿ ಅದು. ಅವತ್ತು ಎಲ್ರಿಗೂ ಇದೇ ಅನುಮಾನ, ಹೋಗಿ ನೋಡಿದ್ರಾ, ಪಕ್ಕದಲ್ಲಿ ನಿಂತಿದ್ರಾ, ನೀವು ಅಲ್ಲೇ ಇದ್ದವ್ರ ಥರ ಮಾತಾಡ್ತಿರಲ್ಲ, ಹೇಗಿದು ಅಂತ. ನೋಡಿ ಚಾರ್ಜ್ ಶೀಟು ನಾವು ಹೇಳೋದು ಬಿಟ್ಬಿಡಿ, ದರ್ಶನೇ ಹೇಳಿರೋದಲ್ಲ ಸ್ವಾಮಿ ಇದು, ದರ್ಶನೇ ಹೇಳಿರೋದು ಇದು, ಬೇರೆಯವ್ರು ಹೇಳಿರೋದಲ್ಲ ಇದು ಕಥೆ. ಸ್ವಇಚ್ಛಾ ಹೇಳಿಕೆ, ಯಾರ ಒತ್ತಡ ಇಲ್ಲ ಈ ಪ್ರಕರಣದಲ್ಲಿ. ಇದು ಯಾಕಾಗುತ್ತೆ ಅಂತಲೂ ಹೇಳ್ಬಿಡ್ತೀನಿ ನಾನು. ಇಲ್ಲೇನೋ ಕತೆ ಕಟ್ಟಿಬಿಟ್ರಾಗ ನಾನು ಇರಲಿಲ್ಲ, ನಾನು ಸ್ಪಾಟಲ್ಲಿ ಇರಲಿಲ್ಲ ಅಂದರೆ 1000 ಎವಿಡೆನ್ಸ್ಗಳನ್ನು ಪೊಲೀಸರ ಮುಂದೆ ಇಡ್ತಾರಲ್ಲಿ. ನನಗೆ ಗೊತ್ತಿರಲಿಲ್ಲ, ನಾನು ಮೈಸೂರಲ್ಲಿದ್ದೆ, ನಾನು ಬೆಂಗಳೂರಲ್ಲೇ ಇರಲಿಲ್ಲ, ನಾನು ಮುಂಬೈನಲ್ಲಿದ್ದೆ ಅಂತ ಕತೆ ಏನಾದರೂ ಹೇಳಿಬಿಟ್ರೆ, ನೀನು ಇದ್ದಿದ್ದಕ್ಕೆ ಸಾಕ್ಷಿ ನೋಡಿ ಈ ಫೋಟೋ ಅಂತಾರೆ ಒಬ್ಬರು. ಮೇ ಬಿ ಈ ಫೋಟೋ ನೋಡು ಅಂತಾರೆ ಫಸ್ಟ್. ಇದಿದೆಯಲ್ಲ ಇವಾಗ ಹೇಳು ಅಂತಾರೆ. ಇನ್ನೂ 4 ಜನ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ, ಇನ್ನೂ 4-5 ಜನ ಆರೋಪಿಗಳನ್ನ ಸಪ್ರೇಟ್ ವಿಚಾರಣೆ ಮಾಡಿರ್ತಾರೆ ಪೊಲೀಸರು. ಏನು ಪೆದ್ರ ಪೊಲೀಸರು, ಅವ್ರು ಹೇಳ್ತಾರೆ ಅವಾಗ, ಈ ಯಾರೋ ಒದ್ದಿದ್ದು ಇಲ್ಲಿಗೆ, ಈ ಬೆನ್ನ ಮೇಲೆ ಯಾರೋ ಹೊಡೆದಿದ್ದು ಹಿಂಗೆ, ತಲೆಗೆ ಯಾರೋ ರಿಪೀಸಲ್ಲಿ ಹೊಡೆದಿರೋದು ಅಂತಾರೆ. ಪ್ರತಿಯೊಬ್ಬರು ಏನು ಮಾಡಿಬಿಡ್ತಾರೆ, ಅವ್ರ ಪಾತ್ರ ಎಷ್ಟಿದೆ ಹೇಳ್ಬಿಡ್ತಾರೆ. ಯಾಕಂದರೆ ಪ್ರತಿಯೊಬ್ಬನು ಅವನ ಪಾತ್ರ ಹೇಳಿದ್ರೆ ಇನ್ನೊಬ್ಬ ಅವನ ಪಾತ್ರ ಹೇಳ್ಬಿಟ್ಟಿರ್ತಾನಿಲ್ಲ ಅಂದರೆ, ಸ್ವಾಮಿ ನಾನಲ್ಲ ಇದು ಇವ್ನು ಮಾಡ್ದ ಅಂತ. ಅವಾಗ ನೋಡ್ದ ಅವ್ನು ಹಿಂಗೆ ಹೇಳಿದ ನೋಡ, ನೀನು ಯಾಕೋ ಇಲ್ಲ ಅಂತ ಇದೆಯಾ ಅಂದರೆ, ನೀನೆಲ್ವೇನೋ ಒದ್ದಿದ್ದವತ್ತು ಬಂದುಬಿಡ್ತಲ್ಲ ವಿಷಯ. ಆಗೇನಾಗ್ಬಿಡುತ್ತೆ, ನಿಮಗೆ ಸುಳ್ಳು ಹೇಳೋಕ್ಕಾಗಲ್ಲ. ದರ್ಶನ್ ಒದ್ದಿದ್ದು ನಿಜಾನ ಇಲ್ವಾ ಅಂತ ಕೇಳ್ತಾರೆ ಪೊಲೀಸರು. ನಾನು 2 ಸಲ ರೇಣುಕಾಸ್ವಾಮಿಗೆ ಒದ್ದೆ, 2 ಸಲ ಒದ್ದೆ ಅಂತಾರೆ. ಈ ಒದ್ದೆ ಅನ್ನೋ ವಿಚಾರ ಇತ್ತಲ್ಲ, ಇದು ಇಲ್ಲಿವರೆಗೂ ನಮಗೆ ಗೊತ್ತಿರೋದು ರೇಣುಕಾಸ್ವಾಮಿಗೆ ಮರ್ಮಾಘಾತ ಮಾಡಿ ದರ್ಶನ್ ಅಂತ ಇರಲಿ. ಇದಾದ ಬಳಿಕ ನಾನು ಮತ್ತು ವಿನಯ್, ಇದು ದರ್ಶನ್ ಕೊಡ್ತಾ ಇರ್ತಕ್ಕಂಥ ಹೇಳಿಕೆ. ಈ ನರೇಶನನ್ನು ನೀವು ಇಲ್ಲಿ ನಾವು ಅಥವಾ ನಾನು ಅಂದರೆ ದರ್ಶನ್ ಅಂತ ಓದ್ಕೋಬೇಕು ನೀವು, ದರ್ಶನ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು ಅದನ್ನು. ನಾನು ಮತ್ತು ವಿನಯ್ ಜೀಪಲ್ಲಿ ಕುಳಿತುಕೊಂಡು ಮನೆಗೆ ಹೊರಟ್ವಿ, ದರ್ಶನ್ ಹೇಳಿದ್ದು. ರಾತ್ರಿ 7:30 ಆಗಿತ್ತು. ಅಷ್ಟು ಸುಮಾರಿಗೆ ಪ್ರದೋಷು ರೇಣುಕಾಸ್ವಾಮಿ ಸತ್ತೋಗಿರ್ತಕ್ಕಂಥ ವಿಚಾರ ತಿಳಿಸ್ಬಿಡ್ತಾನೆ. ನಾನು ಬರಬೇಕಾದ್ರೆ ಚೆನ್ನಾಗೇ ಇದ್ನಲ್ಲ ಅವನು ಅಂದರೆ, ರೋಲ್ ಆಫ್ ದರ್ಶನ್ ಇಲ್ಲಿ ಏನಾಯಿತು, ಮರ್ಮಾಘಾತ ಮಾಡಿದ್ದು ನಿಜ, ಒದ್ದಿದ್ದು ನಿಜ, ಮರದ ಕೊಂಬೆ ತೊಗೊಂಡು ಹೊಡೆದಿದ್ದೆ ಅಂತ ಹೇಳಿದ್ದು ನಿಜ, ಅವನ ಮೊಬೈಲ್ ನಾನು ಚೆಕ್ ಮಾಡಿಸಿದ್ದು ನಿಜ, ಎಷ್ಟೊಂದು ನಟಿಯರಿಗೆ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿದ್ದು ನಿಜ, ಇವನಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ಲ ಅಂತ ನಾನು ಅವನಿಗೆ ಬೈದಿದ್ದು ನಿಜ, ಒದ್ದಿದ್ದು ನಿಜ. ಆಮೇಲೆ ನಾನೇನು ಮಾಡಿಬಿಡ್ತೀನಿ, ವಾಪಸ್ ಬಂದುಬಿಡ್ತೀನಿ. ಆಮೇಲೆ ಏನಾಗುತ್ತೆ, ಪ್ರದೋಷ ರೇಣುಕಾಸ್ವಾಮಿ ಹೋಗ್ಬಿಟ್ಟ ಅಂತೇಳಿ 7:30 ತಿಳಿಸ್ತಾನೆ. ನಮಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಹೇಳುತ್ತದು, ಇವನು ಪ್ರಾಣ ಪಕ್ಷಿ ಹಾರು ಹೋಗಿದ್ದು 6:45 ಗಂಟೆಗೆ ಅಂತ, 6:30 ಇಂದ 6:45ಗೆ ಇವನ ಜೀವ ಹೋಗಿರಬೇಕು ಅಂತ. ಅಂದರೆ ಅಲ್ಲಿಗೆ ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ, 7:30 ಸುಮಾರಿಗೆ ನನಗೆ ಮಾಹಿತಿ ಬಂತು ಅಂಥೇಳಿ, ಇವನು ಸತ್ತೋದ ಅನ್ನೋ ರಿಯಲೈಸೇಷನ್ನು ದ ಎಂಟೈರ್ ಗ್ಯಾಂಗ್ಗೆ ಆಗುವ ವೇಳೆಗೆ ಸುಮಾರು 3/4 ಗಂಟೆ ಕಳೆದಿದೆ. ಕಳೆದ ತಕ್ಷಣ ಏನು ಮಾಡ್ತಾರೆ ಅವರು, ಇಮ್ಮಿಡಿಯೇಟ್ಲಿ ದರ್ಶನ್ಗೆ ಫೋನ್ ಮಾಡ್ತಾರೆ. ನಾನು ಬರಬೇಕಾದ್ರೆ ಚೆನ್ನಾಗೇ ಇದ್ನಲ್ಲ ಅವನು ಅಂತ ನಾನು ಕ್ವಶನ್ ಮಾಡಿದೆ. ರಾತ್ರಿ 9 ಗಂಟೆಗೆ ವಿನಯ್, ಲಕ್ಷ್ಮಣ, ನಾಗರಾಜ ನೋಡಿ ಮತ್ತೆ ವಿಷಯ ಕನ್ಫರ್ಮ್ ಮಾಡ್ತಾರೆ. 9 ಗಂಟೆಗೆ ಮತ್ತೆ ಹೋಗ್ತಾರೆ ಇವರು, ಹೋಗಿ ಕನ್ಫರ್ಮ್ ಮಾಡ್ತಾರೆ, ಹೌದು ಸ್ವಾಮಿ ಸತ್ತೋಗ್ಬಿಟ್ಟಿದ್ದಾನೆ ಅವನು. ಆನಂತರ ಪ್ರದೋಷ್ ನಾನು ಇದನ್ನು ಹ್ಯಾಂಡಲ್ ಮಾಡಿಬಿಡ್ತೀನಿ ಅಂತ ನನಗೆ ಹೇಳ್ದ. ನಾನು ಹ್ಯಾಂಡಲ್ ಮಾಡ್ಕೋತೀನಿ, ನಿಮ್ಮ ತಲೆಯಲ್ಲಿ ಏನೋ ಬರೆದಿರೋ ಥರ ನಾನು ಮಾಡ್ತೀನಿ ಅಂತೇಳಿ ಹೇಳಿಬಿಟ್ಟು 30 ಲಕ್ಷ ಕೇಳ್ದ ಅವನು. 30 ಲಕ್ಷ ಹಣದ ಬ್ಯಾಗನ್ನು ಪ್ರದೋಷ್ಗೆ ನಾನು ಕೊಟ್ಟುಬಿಟ್ಟೆ. ದರ್ಶನ್ ಸ್ವಇಚ್ಛಾ ಹೇಳಿಕೆ ರೀ ಇದು, ಬೇರೆ ಯಾರೂ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲ ಇದು, ತನ್ನಿಂದ ತಾನೇ ದರ್ಶನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ನೋಡಿ ಅದೆಲ್ಲವೂ ಕೂಡ ದಾಖಲಾಗ್ತಾ ಹೋಗುತ್ತಲ್ಲಿ. ವಿನಯ್ಗೂ ಸಹ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ,
ಜೂನ್ 9ನೇ ತಾರೀಕು ಬೆಳಗ್ಗೆ ಮೈಸೂರಿಗೆ ಶೂಟಿಂಗ್ಗೆ ನಾನು ಹೋಗ್ಬಿಟ್ಟಿದ್ದೆ. 30 ಲಕ್ಷ ಇಲ್ಲಿ ಕೊಟ್ಟೆ, ವಿನಯ್ಗೂ ಸಪ್ರೇಟಾಗಿ ಹಣ ಕೊಟ್ಟೆ ನಾನು 10 ಲಕ್ಷ ರೂಪಾಯಿ, ಟೋಟಲ್ 40 ಲಕ್ಷ ಅಲ್ಲ ಆಯಿತು. ನಾನೇನು ಮಾಡಿಬಿಟ್ಟೆ, ಜೂನ್ 9ಕ್ಕೆ ಇದಾಗಿರೋದು ಜೂನ್ 8ಕ್ಕೆ, ಈ ರೇಣುಕಾಸ್ವಾಮಿ ಸತ್ತೋಗಿರೋದು ಜೂನ್ 8ರ ಸಂಜೆ 6:45 ಒಳಪಟ್ಟು. ದರ್ಶನ್ಗೆ ವಿಚಾರ ಗೊತ್ತಾಗಿದ್ದು 7:15ಗೆ, ಫೋನ್ ಮಾಡಿದ್ದು ಪ್ರದೋಷ್, ರೀಕನ್ಫರ್ಮ್ ಆಗಿದ್ದು 9 ಗಂಟೆ ವೇಳೆಗೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೀನಿ ಇದನ್ನ ಅಂತ ಹೇಳಿದ್ನಂತೆ. ಆಗ ಪ್ರದೋಷ್ಗೆ 30 ಲಕ್ಷದ ಬ್ಯಾಗು, ವಿನಯ್ಗೆ 10 ಲಕ್ಷದ ರೂಪಾಯಿ ಬ್ಯಾಗನ್ನು ನಾನು ಕೊಟ್ಟುಬಿಟ್ಟೆ. ಮೈಸೂರಿಗೆ ಶೂಟಿಂಗ್ ಅಂತ ನಾನು ಹೊರಟುಬಿಟ್ಟೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಇವ್ರು ಹೇಳಿದ್ರು. ಶೂಟಿಂಗ್ಗೆ ಹೋಗ್ಬಿಡಿ ಬಾಸ್ ಅಂತ ಹೇಳಿಬಿಟ್ರು ಎಲ್ಲರೂ. ನಂತರ ಪ್ರದೋಷ್ಗೆ ಕರೆ ಮಾಡಿದ್ದಾಗ ಪ್ರದೋಷ್ ಕೂಡ ಇದನ್ನೇ ಹೇಳಿದ್ದ. ಜೂನ್ 10ನೇ ತಾರೀಕು ನಾಗರಾಜ, ವಿನಯ್ ನನ್ನ ನೋಡಬೇಕು ಅಂತ ಬಂದರು. ಅಲ್ಲಿಗೆ 8ನೇ ತಾರೀಕು ಸತ್ತೋಗಿದ್ದಾನೆ ಇವನು. 9ಕ್ಕೆ ದರ್ಶನ್ ಶೂಟಿಂಗ್ ಹೋದರು. ಎಲ್ಲಿಗೆ? ಮೈಸೂರಿಗೆ ಹೋದರು. 10ನೇ ತಾರೀಕು ದರ್ಶನ್ ನೋಡಕ್ಕೆ ಬಂದಿದ್ದು ಯಾರು ಅಂದರೆ ನಾಗರಾಜ ಪ್ಲಸ್ ವಿನಯ್. ಧನ್ರಾಜ್ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದನ್ನು ಹೇಳಿದ್ರು. ಇಲ್ಲೇನಾಗುತ್ತೆ ನೋಡಿ, ಒಬ್ಬೊಬ್ಬರೇ ಹೆಂಗೆ ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ ಅನ್ನೋದಕ್ಕೆ. ಈ ರೇಣುಕಾಸ್ವಾಮಿಗೆ ಈಗ ಮರಮಾಂಗದ ಮೇಲೆ ಒದ್ದಿದ್ದು ದರ್ಶನ್ ಅಂತ ಇದೆ, ಬೆನ್ನ ಮೇಲೆ ಬೆಲ್ಟಲ್ಲಿ ಹೊಡೆದಿದ್ದು ಇನ್ನೊಂದು ಚಾಪ್ಟರ್ ಇದೆ, ಅದು ಬರುತ್ತೆ ಇವತ್ತು ನಾಳೆ ಬರುತ್ತೆ. ಅದ್ಯಾರು ಹೊಡೆದಿದ್ರು ಅಂತ ಕೂಡ ಗೊತ್ತಾಗುತ್ತೆ. ಇನ್ನು ಬಿಟ್ವೀನ್ ಇಬ್ಬರು ಮೈಸೂರಿಗೆ ಬಂದಾಗ ದರ್ಶನ್ಗಿದ್ದ ಡೌಟ್ ಏನು ಹೇಳಿ, ಅಲ್ಲಿ ನಾನು ರಂಬೇಲಿ ಹೊಡೆದೆ, ಕಾಲಲ್ಲಿ ಒದ್ದುಬಿಟ್ಟೆ, ನಾನು ಬಂದುಬಿಟ್ಟೆ, ಚೆನ್ನಾಗಿ ಇದ್ದ, ಬದುಕಿದ್ದ ಅವನು ಅಂತ. ಈಗ ಇವ್ರೇನು ಮಾಡ್ತಾರೆ, ನಾಗರಾಜ ಮತ್ತು ವಿನಯ್ ಜೂನ್ 10ಕ್ಕೆ, ಯಾಕೆಂದರೆ ದರ್ಶನ್ ಅವಾಗ ಡೆವಿಲ್ ಶೂಟಿಂಗಲ್ಲಿ ಬ್ಯುಸಿ ಮೈಸೂರಲ್ಲಿ, ಇವರಿಬ್ರು ಏನು ಮಾಡಿಬಿಡ್ತಾರೆ, ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದು ಅವರೊಂದು ಹೇಳ್ತಾರೆ, ಈ ಧನ್ರಾಜ ಇದ್ದಾನಲ್ಲ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟೋ ನೀವನು ಅಂತ ರಿವೀಲ್ ಮಾಡ್ತಾರೆ ಅವರು. ಸೊ ದಟ್ ಅಲ್ಲಿವರೆಗೂ ಆಸ್ ಫಾರ್ ನಾವು ದರ್ಶನ್ನ ಸ್ವಇಚ್ಛಾ ಹೇಳಿಕೆಯನ್ನು ಗಮನಿಸಿದಾಗ ದರ್ಶನ್ಗೆ ಈ ಧನ್ರಾಜ ಮಾಡಿದ್ದ ಕೆಲಸ ಗೊತ್ತಿರಲಿಲ್ಲ. ದರ್ಶನ್ಗಿದ್ದ ಡೌಟ್ ಏನು ಅಂತ ಹೇಳಿದ್ರೆ, ನನ್ನ ಇಷ್ಟು ವಧೆಗಳಿಗೆ ಅಥವಾ ಹೊಡೆತಗಳಿಗೆ ಇವನು ಸಾಯೋವಂಥದ್ದೇನೂ ಇರಲಿಲ್ವಲ್ಲ, ಸಾಯೋಂಥದ್ದು ಏನಿತ್ತು ಇವನಿಗೆ ಅಂತ ಕೇಳಿದಾಗ ಈ ವಿನಯ್ ಮತ್ತು ಇನ್ನೊಬ್ಬ ವ್ಯಕ್ತಿ ವಿನಯ್ ನಾಗರಾಜ್ ಅಲ್ಲಿಗೆ ಬಂದಿರ್ತಾರಲ್ಲ, ಇವ್ರು ಹೇಳೋದೇನು ಗೊತ್ತಾ, ಈ ಧನ್ರಾಜ್ ಇದ್ನಲ್ಲ, ಈ ಧನ್ರಾಜು ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟವನೇ ಇವನು, ಯಾರನ್ನಾದರೂ ಹಣ ಕೊಟ್ಟುಬಿಟ್ಟು ಫಿಕ್ಸ್ ಮಾಡಿಬಿಡ್ತೀವಿ ಅಂತ ಹೇಳಿದೆ. ಜೂನ್ 11ಕ್ಕೆ ಜಿಮ್ನಲ್ಲಿ ಜಿಮ್ ಮುಗಿಸ್ಕೊಂಡು ಹೋಟೆಲ್ ರೂಮ್ನಲ್ಲಿ ನಾನಿದ್ದೆ. ಬೆಳಗ್ಗೆ 8 ಗಂಟೆಗೆ ಬಂದು ಪೊಲೀಸರು ಕರ್ಕೊಂಡು ಬಂದುಬಿಟ್ರು ನನ್ನ. ಇದು ದರ್ಶನ್ನ ಸ್ವಇಚ್ಛಾ ಹೇಳಿಕೆ. ಇದು ಅಲ್ಲಿಗೆ ಇಲ್ಲಿ ಕರೆಂಟ್ ಶಾಕ್ ಕೊಟ್ಟಿದ್ದು ಧನ್ರಾಜ್ ಅಂತ ವಿಷಯ ಗೊತ್ತಾಗ್ತಾ ಇದ್ದಂತಾನೆ ದರ್ಶನ್ಗೆ ರಿಯಲ್ ಶಾಕ್ ಶುರುವಾಗುತ್ತೆ. ಇದು ಮಾಡಿಬಿಟ್ರ ಇವರು ಅಂತ. ಯಾಕಂದರೆ ದರ್ಶನ್ಗೆ ಅಲ್ಲಿವರೆಗೂ ಇದ್ದಿದ್ದೇನು ಅಂತ ಹೇಳಿದ್ರೆ, ನಾನು ಹೊಡೆದ್ಬಿಟ್ಟು ಬಂದಾಗೂ ಚೆನ್ನಾಗೇ ಇದ್ದ, ಆಮೇಲೆ ಏನಾಯಿತು ಅಂತ ಬಂದಾಗ ಇವರು ಕರೆಂಟ್ ಶಾಕ್ ಅಥವಾ ಎಲೆಕ್ಟ್ರಿಕ್ ಶಾಕ್, ಇದು ದರ್ಶನ್ ಹೊಡೆದ ಬಂದ ಮೇಲೆ ಇವ್ರು ಕೊಟ್ಟಿದ್ರಾ, ದರ್ಶನ್ ಹೊಡೆಯೋಕ್ಕೆ ಮುಂಚೆ ಕೊಟ್ಟಿದ್ರಾ, ರಿವೀಲ್ ಆಗಬೇಕು, ವೆಯ್ಟ್ ಮಾಡೋಣ ಅದಕ್ಕೆ, ಅದನ್ನು ನಾನು ವೆಯ್ಟ್ ಮಾಡೋಣ. ಆದರೆ ದರ್ಶನ್ಗೆ ರಿಯಲ್ ಶಾಕ್ ಆಗಿದ್ದಲ್ಲಿ ಅನುಮಾನದ ಹುಳ ಕೊರಿತಾ ಇದ್ದಿದ್ದು ಅಲ್ಲೇನೆ. ನಾನು ಹೊಡೆದು ಬಂದಾಗಲೂ ಚೆನ್ನಾಗಿದ್ದ, ಆಮೇಲೆ ಏನಾಯಿತು ಅಂತ ಹೇಳಿ ದರ್ಶನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಉಳಿದಂತೆ ನೋಡಿ ಎಲ್ಲ ಮಹಜರುಗಳು, ಯಾವ್ಯಾವ ವಸ್ತು ಮಹಜರು ಮಾಡ್ಕೊಂಡಾಗ ಏನೇನು ಕಥೆಗಳಾಗಿತ್ತು, ಯಾರ್ಯಾರು ಇದ್ದರು, ಏನು ಕಥೆ, ಇದು ನಾನು ನಿಮಗೇನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ, ಇದೊಂದು ಕಡೆ ದರ್ಶನ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಅವರ ಮನೆಯಿಂದ ವಶಪಡಿಸಿಕೊಂಡಾಗ ACP ಚಂದನ್ ಕಾಣಿಸ್ತಾರೆ ನೋಡಿ ನಿಮಗಲ್ಲಿ, ACP ಚಂದನ್ ಅವರಲ್ಲಿದ್ದಾರೆ. ಇದು ಅವರ ಶೂ ಎಲ್ಲ ವಶಪಡಿಸ್ಕೊಳ್ತಾರಲ್ಲ ಅವಾಗಿದ್ದಂಥ ತೆಗೆದಿರುವಂಥ ಚಿತ್ರ ಇದು, ಆವಾಗ ತೆಗೆದಿದ್ದಂಥ ಒಂದು ಚಿತ್ರ. ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಾವು ನಿಮಗೆ.